ನಾನೊಂದು ಪ್ರಶ್ನೆ ಕೇಳ್ತೇನೆ ಇಲ್ಲೆಲ್ಲರಿಗೂ ಕೂತವ್ರಿಗೆ, ಕಷ್ಟಕ್ಕೆ ದೇವರು ಪರಿಹಾರನೋ ನಿಮ್ಮ ದುಡಿಮೆ ಪರಿಹಾರನೋ? ಪ್ರಾಮಾಣಿಕವಾಗಿ ಹೇಳ್ಬೇಕಾಗಿ. ಇಲ್ಲ 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 ಇಲ್ಲ, ನಾನು ಕೇಳಿದಕ್ಕೆ ಕೇಳ್ತಾ ಇದ್ದೀನಿ. ಕಷ್ಟಕ್ಕೆ ದೇವರು ಪರಿಹಾರನೋ ನಿಮ್ಮ ದುಡಿಮೆ ಪರಿಹಾರನೋ? ನೋಡ್ರಿ, ದೇವರ ಅನುಗ್ರಹ. ಆಮೇಲೆ ಅಲ್ಲ, ಚರ್ಚೆ ಆಗಲಿ, ಸಂವಾದ ಆಗಲಿ, ಇದು ಅನುಭವ ಮಂಟಪ ಆಗಲಿ. ನಾನು ಹೇಳಿದೆ ಕೇಳಬೇಕು, ನೀವು ಹೇಳಿದೆ ಕೇಳಬೇಕು ಅಂತ ನನ್ನ ಎದುರಿಗೆ ಕುಳಿತವರೆಲ್ಲರೂ ನೀವೇನು ನಾಲೆಡ್ಜ್ ಇರಲಾರ್ದವರು ಅಂತ ನಾನು ತಿಳ್ಕೊಂಡಿಲ್ಲ. ಯಾಕಂದ್ರೆ ನಮಗಿಂತ ಹೆಚ್ಚು ಓದಿದಿರಿ, ನಾವು ಏನು ಹೇಳ್ತೀರಿ ಕೇಳಕ್ ಕುಂತೀರಿ. ದೇವರ ಕೃಪಾ ಕಟಾಕ್ಷ, ದೇವರ ಅನುಗ್ರಹ, ಒಬ್ಬರು ದೇವರ ಅನುಗ್ರಹ. ಅದು ಆಮೇಲಿನ ಪ್ರಶ್ನೆ ನಿಮ್ಮದು, ಅವ್ರದ್ದು ವರ್ಕಿಸೋ. ಕಷ್ಟಕ್ಕೆ ದೇವರ ಪರಿಹಾರ ಆಗಿದ್ರೆ ಯಾರಿಗೂ ಕಷ್ಟ ಇರಬಾರ್ದಿತ್ತು. ಕಷ್ಟಕ್ಕೆ ದೇವರ ಪರಿಹಾರ ಆಗಿದ್ರೆ ಇಲ್ಲಿ ಯಾರಿಗೂ ಕಷ್ಟನೇ ಇರಬಾರ್ದು, ಯಾರಿಗೂ ಕಷ್ಟನೇ ಬರಬಾರ್ದಿತ್ತು. ದೇವರು ಕಷ್ಟಕ್ಕೆ ಪರಿಹಾರ ಅಲ್ಲ, ದೇವರು ಕೊಟ್ಟಿರುವ ಬುದ್ಧಿಯಿಂದ ದುಡಿದರೆ ನಮ್ಮ ಕಷ್ಟಕ್ಕೆ ಪರಿಹಾರ ಇದೆ ಅನ್ನತಕ್ಕಂಥದ್ದನ್ನು ಕಂಡುಕೊಳ್ಳಬೇಕಾಗಿರ್ತಕ್ಕಂಥ. ನಮಗೆ ಏನಾಗಿದೆ, ಕಷ್ಟಕ್ಕೆ ದೇವರು ಪರಿಹಾರ, ಕಷ್ಟಕ್ಕೆ ದೇವ್ರ ಪರಿಹಾರ ಅಂತ ಸಾಲ ಮಾಡ್ಕೊಳ್ಳೋದು. ಈ ದೇವ್ರು ಕೊಡಲಿಲ್ಲ ಅಂದರೆ ಇನ್ನೊಂದು ದೇವ್ರ ಪವರ್ ಕೊಟ್ಟರು ಅಂತ ಆ ಕಡೆಗೆ ಹೋಗೋದು. ಈ ಪವರ್ ಮುಗಿದ ಮೇಲೆ ಆ ಪವರ್ ಹತ್ರ ಹೋಗೋದು. ನಮ್ಗಳಿಗೆ ನಮ್ಮ ಅಸ್ಮಿತೆಯ ಗೌರವನೇ ಈಗ ಸಾಲ ಮಾಡಿಬಿಟ್ಟಿದ್ದೀವಪ್ಪ, ಬೇಕಾದಷ್ಟು ಸಾಲ ಮಾಡಿದ್ದೀವಿ. ಸರ್ಕಾರನೇ ಯಾಕೆ ಸಾಲ ಕೇಳಬೇಕು? ನಿಮ್ಮ ದೇವ್ರ ಹತ್ರ ಸಾಲ ಕೇಳ್ಕೊಂಡು ಹರ್ಕೊಳ್ರಿ, ಆಗುತ್ತಾ? ಯಾಕಾಗಲ್ಲ? ದೇವರು ಕೊಟ್ಟಿರ್ತಕ್ಕಂಥದ್ದು ನಿಮಗೆ ಈ ಜಗತ್ತಿನಲ್ಲಿ ಒಳ್ಳೆಯ ಕಣ್ಣು, ಒಳ್ಳೆಯ ಕಿವಿ, ಒಳ್ಳೆಯ ಮೂಗು, ಒಳ್ಳೆಯ ನಾಲಿಗೆ, ಒಳ್ಳೆಯ ಹೃದಯ, ಒಳ್ಳೆಯ ಕೈಗಳು, ಒಳ್ಳೆಯ ಕಾಲುಗಳು, ದುಡಿಯಲು ತಮಗುಂಟು ತಮ್ಮ ಪ್ರಮತರಿಗೆ. ಇದು ದೇವರ ಬಗ್ಗೆ ನಿಮಗೆ ಸ್ಪಷ್ಟೀಕರಣ ಆಗಬೇಕು, ಭಯ ಹೋಗಬೇಕು, ಧರ್ಮದ ಬಗ್ಗೆ ಭಯ ಹೋಗಬೇಕು.